ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಶಿವನೇ ಕಲ್ಲಾದೆಗೆಂದು ಬಲ್ಲೆ. ಮತ್ತು ಸೋಲಾಪುರದೊಳಗೆ ಕಿಲ್ಲ, ಭುಯಿಕೋಟ್ ಕಿಲ್ಲ ಅಂತಾರೆ ಇದಕ್ಕೆ. ಇಲ್ಲಿ ಒಳಗಡೆ ಹೋಗ್ಬೇಕು. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಇದ್ರೊಳಗೆ ಬರ್ತದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ತೆಳಗೆ ಬರುತ್ತೆ. ಭುಯಿಕೋಟ್ ಕಿಲ್ಲ ಇದೆಲ್ಲ ಆದಿಲ್ ಶಾಹಿ, ಬಹುಮನಿ ಸಾಮ್ರಾಜ್ಯ, ಪೇಶ್ವೆ ಸಾಮ್ರಾಜ್ಯ ಎಲ್ಲರ ಆಳಿದ್ದ ಕೋಟೆಗಳಿವು. ಇಲ್ಲಿ ಹಿಂಗೆ ಇಲ್ಲಿ ಒಳಗಡೆ ಹೋಗ್ಬೇಕು. ಇಲ್ಲಿ ಪ್ರತಿ ತಲಾ 20 ರೂಪಾಯಿ ಟಿಕೆಟ್ ಇದೆ. ಅದು ಆನ್ಲೈನ್ ತೆಗಿಬೇಕು. ಅದು ಯಾಕೆ ಮಾಡಿತಾರೆ ಗೊತ್ತಿಲ್ಲ ಆನ್ಲೈನ್. ಯಾಕಂದ್ರೆ ಹಳ್ಳಿ ಮಂದಿ ಅದು ಬಂದ್ರೆ ಅವ್ರ ಹತ್ರ ಆನ್ಲೈನ್ ಎಲ್ಲಿ ಮಾಡ್ತಾರೆ. ಇದೇನು ಗೌರ್ಮೆಂಟ್ ವಿಚಾರ ಮಾಡುವಂಥದ್ದದ. ಆನ್ಲೈನ್ ತೆಗಿಸೇ ಹೋಗ್ಬೇಕಂತ. ಟಿಕೆಟ್ ಇಲ್ಲಿ ನಾವು ಆನ್ಲೈನ್ ತೆಗಿಸ್ತೀವಿ 4 ಟಿಕೆಟ್. ನೋಡಿ ಒಳಗಡೆ ಹೋಗೋಣ. ಇಲ್ಲಿ ಭುಯಿಕೋಟ್ ಕಿಲ್ಲ ಅಂತಾರೆ. ಇದು ಸೋಲಾಪುರ ಗೌರ್ಮೆಂಟ್ ಅಂಡರ್ದೊಳಗೆ ಬರುತ್ತದು. ಬನ್ನಿ ಒಳಗಡೆ ಹೋಗೋಣ. ತೋರಿಸ್ತೇವೆ ನಿಮಗೆ. ಇಲ್ಲಿ ಒಳಗಡೆ ಅಂದರೆ ಕೋಟೆಯ ಒಳಗಡೆ ಬಾಗಿಲು ದಾಟಿ ನೋಡಿ ಚಿಕ್ಕ ಮಕ್ಕಳೆಲ್ಲ ಸ್ಕೂಲ್ ಮಕ್ಕಳು ಪ್ರವಾಸಕ್ಕೆ ಬಂದಿದ್ದಾರೆ ನೋಡೋಕ್ಕೆ. ಇದನ್ನು ಕೋಟೆ ಗೋಡೆ ನೋಡೋಕ್ಕೆ ಇದನ್ನು ಬಂದಿದ್ದಾರೆ. ಆಗಿನ ಕಾಲದ್ದಿದು. ಇದರಲ್ಲಿ ಬಹಳ ರಾಜ್ಯಗಳನ್ನು ಆಳಿದವರು ಇಲ್ಲೆಲ್ಲ ನೋಡ್ರಿ. ಇಲ್ಲಿ ಹಿಸ್ಟ್ರಿ ಹಾಕಿದ್ದಾರೆ. ಇಲ್ಲಿ ಅಂದರೆ ಆದಿಲ್ ಶಾಹಿ, ಬೀದರ್ ಬಹುಮನಿ ಸಾಮ್ರಾಜ್ಯ, ಪೇಶ್ವೆ ಮರಾಠ ಸಾಮ್ರಾಜ್ಯ ಇವೆಲ್ಲ ಆಳಿದ್ದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಚಿಕ್ಕ ಮಕ್ಕಳು ಪ್ರವಾಸಕ್ಕೆ ಅಂತ ಬಂದಿದ್ದಾರೆ. ಇದು ನೋಡಿ ಕೋಟೆಗೋಡೆ ಎಲ್ಲ ಬಿದ್ದು ಹೋಗಿದೆ. ಇಲ್ಲಿ ಅಷ್ಟು ಸುರಕ್ಷಿತವಾಗಿ ಇಲ್ಲ. ಅಲ್ಲಲ್ಲಿ ನೋಡಿ. ಇನ್ನು ಇದು ಸೆಂಟ್ರಲ್ ಗೌರ್ಮೆಂಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂಡರ್ದೊಳಗೆ ಬರುತ್ತೆ. ನೋಡಿ ಇದು ಎಷ್ಟು ಅದ್ಭುತ ಇದು ಮಾಡಿದ್ದಾರೆ. ಇದು ಗಾರ್ಡನ್ ಎಲ್ಲ ಈಗ ಗೌರ್ಮೆಂಟದು ಕೋಟೆಗೋಡೆ ನೋಡಿ. ಇದೆಲ್ಲ ಬಿದ್ದೋಗಿದೆ, ಪಾಳು ಬಿದ್ದಿದೆ ಇದು ಕೋಟೆಗೋಡೆ. ಇನ್ನು ನಡೆಸಿದ್ದಾರೆ. ಇಲ್ಲಿ ಒಳಗಡೆ ಮುಂದುಗಡೆ ಹೋಗ್ಬೇಕು. ಹಾಗೆ ಎಲ್ಲ ಪಕ್ಕದಲ್ಲಿ ಇದು ಮಾಡಿದ್ದಾರೆ. ಇದೆಲ್ಲ ಗಿಡ ಮರಗಳನ್ನು ಹಚ್ಚಿದ್ದಾರೆ. ಬಹಳ ರಮಣೀಯ ಒಂದು ದೃಶ್ಯ ಇದೆ. ಇಲ್ಲಿ ಒಳಗಡೆ ಹೋಗಿ ಒಳಗಡೆ ಮುಂದೆ ಇದು ನೋಡಿ ಕೋಟೆಗೋಡೆ ಯಾವ ಥರ ಇದೆ. ನಮ್ಮ ಬಿಜಾಪುರದ್ದು ಹ್ಯಾಂಗೆ ಕೋಟೆಗೋಡೆ ಇದೆಯಲ್ಲ ಅದೇ ಥರ ಇಲ್ಲಿನ ಕೋಟೆಗೋಡೆ. ಹಿಂದಿನ ಕಾಲದ ಏನೋ ಒಂದು ಇದು ಸ್ಟ್ರಕ್ಚರ್ ಇದೆ, ಒಂದು ಆರ್ಟ್ ಇದೆ. ಅದನ್ನು ಇದನ್ನು ಮಾಡಿದ್ದಾರೆ. ಅದನ್ನು ನೋಡಿ. ಇಲ್ಲಿ ಏನೋ ನೀರಿನ ಟ್ಯಾಂಕ್ ಇದೆ ಹಳೆಯದ್ದು, ನೀರಿಗಾಗಿ ಕಟ್ಟಿದ್ದಾರೆ. ಇಲ್ಲಿ ಹೀಗೆ ಮುಂದುಗಡೆ ಹೋದರೆ ಬಹಳ ದಟ್ಟ ಒಂದು ಗಿಡ ಮರಗಳಿವೆ. ಇಲ್ಲಿ ನೋಡ್ಬೋದು ತಾವು.
ನೋಡಿ ಎಷ್ಟು ಗಿಡ ಮರಗಳು, ಗಾರ್ಡನ್ ಮಾಡಿದ್ದಾರೆ ಚೆನ್ನಾಗಿರೋವು. ದೊಡ್ಡ ಗಾರ್ಡನ್ ಮಾಡಿದ್ದಾರೆ ಇಲ್ಲಿ ಪ್ರವಾಸಿಗರಿಗಾಗಿ. ಅದ್ಭುತ ಗಾರ್ಡನ್ ಕ್ರಿಯೇಟ್ ಮಾಡಿದ್ದಾರೆ ಒಳಗಡೆ, ಕೋಟೆ ಗೋಡೆ ಒಳಗಡೆ. ಅದ್ಭುತ. ಒಂದೇನಪ್ಪಾ ಅಂದ್ರೆ ಇಲ್ಲಿ ಆನ್ಲೈನ್ ಟಿಕೆಟ್ ತೆಗೆದು ಬರ್ಬೇಕಂತ ಹೇಳ್ತಾರೆ. ಹಳ್ಳಿ ಜನರ ಆನ್ಲೈನ್ ಇಲ್ಲಿಂದ ತೆಗೆದು ಬರ್ಬೇಕು. ಏನು ಸರ್ಕಾರ ಏನು ಮಾಡಿದ್ರು, ಏನು ಒಂದು ಹುಚ್ಚು ಸರ್ಕಾರಗಳು ಇರ್ತವೆ ಅಂತ ಅನಿಸ್ತದೆ ನನಗೆ. ಈ ಥರ ಮಾಡಬಾರ್ದಾಗಿತ್ತು ಅವರು. ನೋಡಿ ಇಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಂದಿರ ಅಂತ ಇದೆ. ಅಂದ್ರೆ ಇಲ್ಲಿ ಒಂದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕೋಟೆ ಗೋಡೆ ಹತ್ತಿರವೇ ಕಟ್ಟಿದ್ರು. ಅದೆಲ್ಲ ಏನು ಮಾಡಿದ್ದಾರೆ ಅಂದರೆ ಈ ಮೊಘಲ್ ಸಾಮ್ರಾಜ್ಯದವರು ಬಂದು ಎಲ್ಲ ಕೆಡವಿ ಬಿಟ್ಟಿದ್ದಾರೆ. ಇದು ಬಹಳ ಸುಂದರವಾದ ಕಲೆ ಇದೆ. ಇದು ಕಲ್ಯಾಣಿ ಚಾಲುಕ್ಯರದು ಬಹಳ ಅದ್ಭುತ ಕಲೆ ಇದೆ. ಎಲ್ಲ ಮೊಘಲರ ಆಳ್ವಿಕೆಯಲ್ಲಿ ಎಲ್ಲ ಹಿಂದೂ ಮಂದಿರಗಳನ್ನು ಸರ್ವನಾಶ ಮಾಡಿದ್ದಾರೆ. ಎಲ್ಲ ಮೂರ್ತಿ ಪೂಜೆಯನ್ನು ನಂಬ್ತಿರ್ಲಿಲ್ಲ ಅವರು. ಇಲ್ಲಿ ಯಾವುದೋ ಒಂದು ಲಿಂಗ ಇದೆ, ಲಿಂಗದ ಒಂದು ಕಲ್ಲಿದೆ, ಇದು ಗಡಿಭಾಗ ಬಿದ್ದಿದ್ದು. ಅಂದರೆ ಇದು ಒಳಗಡೆ ಬಾಗಿಲಿದು, ಮೊದಲಿನ ಹಳೆಯ ಬಾಗಿಲಿದು, ಕೋಟೆಗುಡಿ ನೋಡಿ, ಹಳೆಯ ಬಾಗಿಲಿದು. ಇಲ್ಲಿ ಒಳಗಡೆ ಹೋದ್ರೆ ಮುಂದೆ ಕೋಟೆಗೋಡೆ, ಎಷ್ಟು ಭದ್ರವಾದ ಕೋಟೆಗೋಡೆ ಕಾಣಿಸ್ತದೆ ನಿಮಗೆ. ಯಾವ ಥರ ಕಟ್ಟಡ ಇತ್ತು ಹಿಂದಿನ ಕಾಲದ್ದು. ಇದು ಬಂದರೆ ಒಳಗಡೆ ನೋಡಿ, ಮೇಲೆ ನಗಾರಿ ಖಾನ ಇದೆ. ನಗಾರಿ ಖಾನ ಅಂದರೆ ನಗಾರಿ ಬಾರಿಸಿದ್ರು ನೋಡಿ. ಇದು ಇಲ್ಲಿ ಬಂದರೆ ಇಲ್ಲೆಲ್ಲ ನೋಡಿ ಹಳೆಯ ಮಂದಿರಗಳಿವೆ. ಯಾವ ಮಂದಿರ ಅಂದರೆ ಮಹಾಕಾಲೇಶ್ವರ ಮಂದಿರ, ಅಂದರೆ ಕಾಳಿ ದೇವತೆಯ ಮಂದಿರ ಇದೆ ಇಲ್ಲಿ. ಮಹಾಕಾಲೇಶ್ವರ, ಕಾಳಿಕಾ ನೋಡಿ, ಮಹಾಕಾಳಿಕೇಶ್ವರ ಮಂದಿರ. ಇದು ಪುರಾತನ ಆವಾಗಿಂದು ಕೋಟೆಗೋಡೆ ಹತ್ರ ಈಗ ಕಟ್ಟಿದ್ದಲ್ಲ ಇದು. ನೋಡಿ, ಮಹಾಕಾಲೇಶ್ವರ ಶನೀಶ್ವರ ಮಂದಿರ. ಮಹಾಕಾಲೇಶ್ವರ ಮತ್ತು ಆ ಕಡೆ ಶನೀಶ್ವರ ಮಂದಿರ ಇದೆ. ಆವಾಗಿನ ಕಾಲದಾಗ ಹಳೆಯ ಈಗ ಕಟ್ಟಿದ್ದಲ್ಲ ಇದು, ಪುರಾತನ ಆವಾಗಿನ ಕಾಲದ. ಈ ಥರ ಇದೆ ಇಲ್ಲಿ ನೋಡಿ. ಎಷ್ಟು ಅದ್ಭುತ ಒಂದು ಇದು ಇದೆ. ಕುರುಗಳನ್ನು ಉಳಿಸ್ಕೊಂಡು ಬಂದಿದ್ದಾರೆ ಇನ್ನು. ಈ ಥರ ತಿರುಗಿದ್ರೆ ಇದೆಲ್ಲ ಕಾಡೇ ಕಾಡು. ಇಲ್ಲಿ ಏನೋ ಬರೆದಿದ್ದಾರೆ, ಇಲ್ಲಿ ವೆಲ್ಕಮ್ ಶಿನ್ಸಿ ಅಂತ ಏನೋ ಬರೆದಿದ್ದಾರೆ. ಇವು ಹತ್ತಿ ಖಾನ ಅಂದ್ರೆ ಆನೆಗಳನ್ನು ಕಟ್ತಿದ್ರಂತ ಇಲ್ಲಿ. ಅವು ಸೆಕ್ಷನ್ ಅವ್ರ ರಾಜರ ಕಾಲದಾಗ ಆನೆ ಕಟ್ಟೋದು, ಇದನ್ನ ಹತ್ತಿ ಖಾನ ಅಂತ ಬರೆದಿದ್ದಾರೆ ಇಲ್ಲಿ. ಇವೆಲ್ಲ ಸೈನಿಕರು ಇಳ್ಕೊಳ್ಳೋಕ್ಕೆ, ಕುದುರೆ ಕಟ್ಟಲಿಕ್ಕೆ, ಆನೆ ಕಟ್ಟಲಿಕ್ಕೆ ಇವೆಲ್ಲ ಬಳಸ್ತಿದ್ರು ಅಂತ ಕಾಣಿಸುತ್ತೆ. ಇದು ಆ ಥರ ಇದೆ. ಇದು ನೋಡಿ ಎಷ್ಟು ಸುಂದರವಾಗಿ, ಯಾವುದೇ ಕಬ್ಬಿಣಗಳಿಲ್ಲದೆ ಕಟ್ಟಿದ್ದ ಬಿಲ್ಡಿಂಗ್. ಸಾವಿರಾರು ವರ್ಷಗಳಿಂದ ಇದು ಎಲ್ಲ ಬದುಕಿ ಯಾವ ಥರ ಇದೆ ನಿಂತಿವೆ. ಸ್ವಲ್ಪ ಪಾಳು ಬಿದ್ದಿವೆ. ಇನ್ನೂ 75% ಯಾಜಿಟ್ಟಿದ್ದೀವಿ. ಅಂದರೆ ಯಾವ ಥರ ಇತ್ತು ಅವ್ರ ಹತ್ರ ಕಲಾ ಕಟ್ಟೋದು ಅನ್ನೋದು ಗೊತ್ತಾಗುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ದ್ವಾರ ಬಾಗಿಲು. ಇದನ್ನು ಅದು ನೋಡ್ರಿ, ಬಾಗಿಲು ಇನ್ನೂ ಅವಾಗಿಂದಿವೆ. ಬಟ್ ನೋಡಿ, ಇದು ಕೋಟೆಗೋಡಿ ಎಲ್ಲ ಕಡೆ, ಬೀದರ್ ನೋಡಿ, ವಿಜಯಪುರ ನೋಡ್ರಿ, ಕೋಟೆಗೋಡದೆಲ್ಲ ಒಂದು ಸ್ಟೈಲ್ ಏನಿದೆ ಎಲ್ಲ ಸೇಮ್ ಅನಿಸುತ್ತೆ. ಆ ಒಂದು ಮಜಬೂತ್ ತಾಳಿಕೆ ಬರುವಾಗೆ ಕಮಾನ್ ಮೇಲೆ ಕಮಾನ್, ಕಮಾನ್ ಮೇಲೆ ಕಮಾನ್ ಈ ಥರ ಮಾಡಿಕೊಡ್ತಿದ್ರು. ಮೇಲ್ಗಡೆ ನೋಡಿ ಅವು 3 ಖಾನೆ ಕಾಣಿಸ್ತಾವಲ್ಲ, ಅವೆಲ್ಲ ಸೈನಿಕರು ನಿಲ್ಲುವವೆಲ್ಲ, ಕಾವಲಕ್ಕೆ ನಿಲ್ಲುವವೆಲ್ಲ. ಇಂಥ ಅದ್ಭುತ ದ್ವಾರ ಬಾಗಿಲು ಮಾಡಿದ್ದಾರೆ ನೋಡ್ರಿ. ಅದು ಒಳಗೆ ಬಂದರೆ ನೋಡಿ ಎಷ್ಟು ಅದ್ಭುತ. ಒಳಗಿನ ಕೋಟೆ ಮತ್ತು ಅದರ ನಂತರ ಒಂದು ಕೋಟೆ ಗೋಡೆ ಇದೆ. ಮತ್ತು ಇಲ್ಲೆಲ್ಲ ಲಾಯಗಳಂದರೆ ಸೈನಿಕರು ಇಲ್ಲಿ ಅವರು ವಾಸ್ತವ್ಯ ಹೂಡ್ತಿದ್ರು ಕುದುರೆ ಆನೆಗಳೊಂದಿಗೆ. ಅದನ್ನೇ ಸ್ಥಾನ ಇದು ನೀವು ನೋಡ್ತಾ ಇರೋದು. ಎಷ್ಟು ಅದ್ಭುತ ಕಲೆ ಇತ್ತು ಅವಾಗ. ಎಷ್ಟು ಒಂದು ಪರಿಣಿತರಿದ್ರು ಇದನ್ನು ಕಟ್ಟಡ ಬಗ್ಗೆ ಕಟ್ಟಲಿಕ್ಕೆ. ಸಾವಿರಾರು ವರ್ಷಗಳಿಂದ ಇದು ಹಾಗೆ ನಿಂತಿದೆ ಅಂದರೆ ನೋಡಿ ಎಷ್ಟು ಅದ್ಭುತ ಇದು ಕಲೆ. ಇವೆಲ್ಲ ಕುದುರೆ ಲಾಯಗಳು, ಸೈನಿಕರಿರುವ ಸ್ಥಳ ಇವೆಲ್ಲ. ನೋಡಿ ಇರೋಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ.
ನೋಡಿ ಎಷ್ಟು ಕೋಟೆ ಗುಡಿ ಎಷ್ಟು ಮಜಬೂತ್ ಇದೆ. ಕಲ್ ಮೇಲೆ ಅವಾಗೇನು ಕಬ್ಬಿಣ ಗಿಬ್ಬಿಣ ಏನೂ ಇಲ್ಲ, ಬರೀ ಕಲ್ ಮೇಲೆ ಕಲ್ಲು ಹಿಡ್ಕೋತ ಅದನ್ನು ಇಂಟರ್ಲಾಕ್ ಮಾಡ್ಕೋತ ಕಟ್ಕೊಂಡು ಹೋಗಿದ್ದಾರೆ ಅದನ್ನು. ಇದು ನೋಡ್ರಿ ಕಪಿಲ ಸಿದ್ದೇಶ್ವರ ಮಂದಿರ ಬಂತಿದೆ. ಕಪಿಲ ಮಲ್ಲಿಕಾರ್ಜುನ ಮಂದಿರ ಅಲ್ಲೊಂದು ಈಗ ಹಿಂದ್ಗಡೆ ಒಂದು ನೋಡಿದ್ರಿ ಅದು ಬೇರೆ, ಇದು ಮತ್ತು ಬೇರೆ. ಇದೆಲ್ಲ ಪಾಳು ಬಿದ್ದ ಸ್ಥಿತಿಯಲ್ಲಿದೆ, ಎಲ್ಲ ಇದನ್ನು ಮಾಡಿದ್ದಾರೆ. ಈಗ ಅದು ಕೆಳಗಡೆ ಹೋಗ್ಬೇಕಾದ್ರೆ ಹೀಗೆ ಸುತ್ತ ಹಾಯಿಸಿ ಹೋಗ್ಬೇಕು ನಾವು ಕೆಳಗಡೆ ಇಳಿದು. ನೋಡಿ ಇಲ್ಲಿ ಬಂದಿದೆ ನೋಡಿ ಕೆಳಗಡೆ. ನೋಡ್ರಿ ಎಲ್ಲ ಮೇಲಿನ ಭಾಗ ಎಲ್ಲ ಮೇಲ್ಭಾಗ ಎಲ್ಲ ಬಿದ್ದು ಬಿಟ್ಟಿದೆ, ಕೆಳಗಿನ ಭಾಗ ಅಷ್ಟೇ ಫೌಂಡೇಶನ್ ಮೇಲೆ ಇರೋದು ಅಷ್ಟೇ ಉಳಿದಿದೆ. ಎಷ್ಟು ಸುಂದರವಾಗಿ ಕಟ್ಟಿದ್ರು ನೋಡಿ. ಅವಾಗ ಅವರು ಮೊಘಲರು ಅವ್ರು ಏನಪ್ಪ ಅಂದ್ರೆ ಅವ್ರು ಮೂರ್ತಿ ಪೂಜೆ ವಿರೋಧಿದ್ರು ಅವರು. ಅದಕ್ಕೆ ನಮ್ಮ ಹಿಂದೂಸ್ತಾನದೊಳಗೆ ಯಾವ ಮೂರ್ತಿ ಮಂದಿರಗಳನ್ನು ಒಡೆದು ಹಾಕ್ತಾಯಿದ್ರು. ಅದರಲ್ಲಿ ಇದು ಒಂದು ಬಲಿಯಾದ ಒಂದು ಮಂದಿರ ಇದು. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಹಿಂದಿನವರು, ಕಲ್ಯಾಣಿ ಚಾಲುಕ್ಯರು ಅಂದರೆ ಯಾವುದೇ ಅಂದರೆ. ಎಷ್ಟು ಅದ್ಭುತ ಫೌಂಡೇಶನ್, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡ್ರಿ. ಇದು ಕೆಳಗಡೆ ಕಲಾಕೃತಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡ್ರಿ ಇದು ಮುಂದೆ ನೋಡಿ ಎಷ್ಟು ಅದ್ಭುತ ಇದೆ. ಕೆಳಗಡೆ ಸುತ್ತು ತೋರಿಸ್ತಾ ಇದ್ದೀನಿ ನಿಮಗೆ, ಎಷ್ಟು ಚೆನ್ನಾಗಿ ಸುಂದರವಾಗಿದ್ದು ಮಾಡಿದರೆ. ಇಲ್ಲಿ ನೋಡಿ ಮೇಲ್ಗಡೆ ಹೋಗ್ಬೇಕು, ಮೇಲ್ಗಡೆದೆಲ್ಲ ಪಾಳು ಬಿದ್ದಿದೆ, ಆದರೂ ನಿಮಗೆ ತೋರಿಸ್ತೇವೆ ನಾವು. ನೋಡಿ ಇದೆಲ್ಲ ಪಾಳು ಬಿದ್ದಿದ್ದು ಕಲಾಕೃತಿಗಳು ಇಲ್ಲಿ ಬಿದ್ದಿವೆ. ಮೇಲ್ಗಡೆ ಹೋಗೋಣ ಬನ್ನಿ. ಮೇಲ್ಗಡೆ ಇದು ನೋಡಿ, ಇದು ಮಂದಿರದ ಒಳಭಾಗ ಇದು. ಇಲ್ಲಿ ಒಳಗಡೆ ಏನಿದೆಪ್ಪ ಅಂದರೆ ಗರ್ಭಗುಡಿ ಅಂತ ಕಾಣಿಸುತ್ತೆ. ಇಲ್ಲಿ ಗರ್ಭಗುಡಿ ಕೆಳಗಡೆ ಇದೆ, ಇದು ಅಂಡರ್ಗ್ರೌಂಡ್ನಲ್ಲಿ ಇದೆ ನೋಡಿ. ಅದು ನೋಡಿ ಇದೆಲ್ಲ ಗರ್ಭಗುಡಿ ಅಂಡರ್ಗ್ರೌಂಡ್ನಲ್ಲಿದೆ. ಇದು ನೋಡಿ ಇದೆಲ್ಲ ಗರ್ಭಗುಡಿ, ಅದೆಲ್ಲ ಪ್ಯಾಕ್ ಮಾಡಿದ್ದಾರೆ, ಯಾರು ಒಳಗೆ ಹೋಗಬಾರ್ದಂತೆಲ್ಲ ಪಾಳು ಬಿದ್ದಿದೆ ಎಲ್ಲ. ಎಷ್ಟು ಧ್ವಂಸ ಮಾಡಿದ್ದಾರೆ ಅಂದರೆ ನೋಡಿದ್ರೆ ಕೆಟ್ಟ ಅನಿಸುತ್ತೆ. ಇಲ್ಲಿ ಬಂದು ನೋಡಿದ್ರೆ ನೋಡಿ ಇದು ಯಾವ ಥರ ಇದೆ, ಅದ್ಭುತ. ಗುಡಿ ಸುತ್ತಮುತ್ತ ಪ್ರದಕ್ಷಿಣೆ ಹಾಕೋದು ಇದು ಮಾಡಿದ್ದಾರೆ. ಒಳಗಡೆ ಏನೋ ಲಿಂಗ ಇರ್ಬೋದು ಅಥವಾ ಮೂರ್ತಿ ಇರ್ಬೋದು. ಲಿಂಗ ಇದೆ ಅಲ್ಲಿ ಒಳಗಡೆ, ಎಲ್ಲ ಪ್ಯಾಕ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಧ್ವಂಸ ಮಾಡಿದ್ದಾರೆ, ಮಂದಿರವನ್ನೇ ಧ್ವಂಸ ಮಾಡಿದ್ದಾರೆ. ಇಲ್ಲಿ ಜಸ್ಟ್ ಉಳಿದಿದ್ದ ಅವಶೇಷಗಳನ್ನು ಸಂರಕ್ಷಣೆ ಮಾಡಿದ್ದಾರೆ, ಒಳಗೆ ಯಾರೂ ಹೋಗಬಾರ್ದು ಅಂಥೇಳಿ. ಅಲ್ಲೆಲ್ಲ ಅದು ಅಂಡರ್ಗ್ರೌಂಡ್ ಇತ್ತು, ಅಂದರೆ ತೆಳಗಡೆ ಇತ್ತು, ಅದು ಗುಡಿಯ ತೆಳಗಡೆ. ನೋಡಿ ಎಷ್ಟು ಅದ್ಭುತ ಇದೆ ಹಿಂದಿನ ಕಲಾಕೃತಿ. ನೋಡಿ ಎಷ್ಟು ಚೆನ್ನಾಗಿವೆ ನೋಡಿ. ಆವಾಗಿನ ಈ ಕಲೆ ಹೇಗಿತ್ತು ಅನ್ನೋದನ್ನು ಈಗಲೂ ನೋಡ್ಬೋದು. ಅದು ಪಾಳು ಬಿದ್ದರೂ ಕೂಡ ಕಲೆ ಹೋಗಿಲ್ಲ. ಅವರು ಎಂಥ ಶ್ರೇಷ್ಠ ಕಲೆಗಾರರಿದ್ದರು ಅಂತ ನೋಡಿ. ಇಲ್ಲಿ ಆಲದ ಮರಗಳೇ ಇವೆ. ಇಲ್ಲಿ ಪಕ್ಕಕ್ಕೆ ಕೆಲವೊಂದು ಸೈನಿಕರು ಹೇಳ್ಕೊಳ್ಳುವಂಥದ್ದು ಇದು ಆಗಿದ್ದೇವೆ, ಬೀಗ ಹಾಕಿದ್ದಾರೆ ಅದನ್ನು ಬಾಗಿಲನ್ನು. ನೋಡಿ ಏನು ಅದ್ಭುತ ಕೋಟೆ ಗೋಡಿದು. ಭುಯಿಕೋಟ್ ಕಿಲ್ಲ, ಶತಮಾನಗಳ ಇತಿಹಾಸ ಇದೆ ಇದಕ್ಕೆ. ಮೊದಲು ರಾಜರು ಯಾವ ಥರ ಅವರು ಸಂರಕ್ಷಣೆ ಮಾಡ್ತಿದ್ರು ನಗರಗಳನ್ನು ಅನ್ನೋದಕ್ಕೆ ಇದು ಭುಯಿಕೋಟ್ ಕಿಲ್ಲಾನೇ ಸಾಕ್ಷಿ. ಇದು ಅವರವ್ರ ರಾಜ್ಯವನ್ನು ಹೇಗೆ ಸಂರಕ್ಷಣೆ ಮಾಡ್ತಿದ್ರು ಅನ್ನೋದು ಇವು ಕೋಟೆಗಳನ್ನು ನೋಡಿ ಕಲಿಬೇಕು ಇದನ್ನು. ನೋಡಿ ಆವಾಗಿನ ಕಾಲದಾಗ ಒಂದೇ ಗೌರ್ಮೆಂಟು ಒಂದೇ ಸರ್ಕಾರ ಅಂತ ಇದ್ದಿತ್ತಿಲ್ಲ. ತಮ್ಮ ತಮ್ಮ ರಾಜ್ಯಭಾರ ತಾವೇ ನಡೆಸಬೇಕಿತ್ತು, ತಮ್ಮ ಸಂರಕ್ಷಣೆ ತಾವೇ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕಾಗಿ ಈ ಕೋಟೆಗಳನ್ನು ನಿರ್ಮಾಣ ಮಾಡ್ತಿದ್ರು ಅವರು. ಅದ್ಭುತ ನೋಡಿ. ಮುಂದೆ ಗಿಡಗಳನ್ನು ನೆಟ್ಟಿದ್ದಾರೆ ಈಗಿನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ದವರು. ನೋಡಿ ಈ ಕೋಟೆಯನ್ನು ನೋಡ್ಬೇಕಂದ್ರೆ ತಿರುಗಾಡಣೆ ಕನಿಷ್ಠ 2 ರಿಂದ 3 ಗಂಟೆ ಸಮಯ ಬೇಕು. ನಿಮಗೆ ಎಲ್ಲಿ ಮೇನ್ಮೇನಿದ್ದಾವೆ ಅಷ್ಟೇ ತೋರಿಸ್ತಾ ಇದ್ದೀವಿ ನಾವು. ಭಾಳ ವಿಶಾಲವಾದ ಇದು ಇದೆ ಇಲ್ಲಿ, ಪ್ರಾಂಗಣ ಇಲ್ಲಿ ಕೋಟೆಗೋಡೆ ಒಳಗಡೆ. ಆವಾಗ ತಮಗೆಲ್ಲ ಸೈನಿಕರ ಪ್ರಶಿಕ್ಷಣ ಅದಕ್ಕೆ ಇದಕ್ಕೆ ಎಲ್ಲ ಬಳಸ್ಕೊಂಡಿದ್ದು ಒಂದು ದೊಡ್ಡ ದೊಡ್ಡ ಮೈದಾನಗಳಿವೆ ಇಲ್ಲಿ.
ನೋಡಿ ಎಲ್ಲ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ ಎಲ್ಲೆಲ್ಲಿ ಏನೇನಿದೆ ಅಂತ. ಇಲ್ಲಿ ನೋಡಿ ಮುಂದೆ ಇದು ಹಳೆ ಕಟ್ಟಡ ಒಂದು ಯಾವುದೋ ಇದೆ. ಇಲ್ಲೇನೋ ಮಂದಿರ ನಿರ್ಮಾಣ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ಒಂದು ಬೇರೆ ಯಾವುದೋ ಒಂದು ಮಂದಿರ ಕಲಾಕೃತಿ ಇದೆ, ಬಹಳ ಅದ್ಭುತ ಇದೆ, ತೋರಿಸ್ತೀನಿ ನಿಮಗೆ ಅದು. ನೋಡಿ ಇದು ಅದರ ಮುಂಭಾಗ. ಇದು ನೋಡಿ ಕೋಟೆ ಗೋಡೆ, ಇದರಲ್ಲಿ ಗೋಡೆ ಪಕ್ಕದಲ್ಲಿ ಇದೇ ಥರ ಮುಂದ್ಗಡೆ ಹೋದರೆ ಅದು ಬರುತ್ತೆ. ಅದು ನೋಡಿ ಇದೆ ಒಳಗಡೆ. ಇಲ್ಲಿ ನೋಡಿ ಇದು ಎಷ್ಟು ಸುಂದರ ಕಲಾಕೃತಿ. ಕಂಬಗಳನ್ನು ನಿರ್ಮಾಣ ಮಾಡಿದ್ದಾರೆ ಇವರಂದರೆ. ಎಷ್ಟೋ 38 ಕಂಬಗಳಿವೆ ಅಂತ ಹೇಳ್ತಾರೆ ಇವು, ನಾವು ಎಣಿಸಿಲ್ಲ. ಆ ಕಂಬಗಳು ಯಾವ ಥರ ಕೆತ್ತಿದ್ದಾರೆ ನೋಡಿ. ಹಿಂದಿನ ಕಲಾಕೃತಿ ಬಗ್ಗೆ ಈಗೆಲ್ಲ ಏನೇನೋ ಮಾಡಿ ಸಿಮೆಂಟು ಯೂಸ್ ಮಾಡಿ ಕಬ್ಬಿಣ ಯೂಸ್ ಮಾಡ್ಕೊಳ್ತಾರೆ. ಅವಾಗಿಲ್ಲ, ಕಲ್ಲುಗಳಿಂದಲೇ ಎಲ್ಲನೂ ಮಂದಿರಗಳನ್ನ ನಿರ್ಮಾಣ ಮಾಡ್ತಾರೆ. ಅದು ಇಂಟರ್ಲಾಕ್ ಸಿಸ್ಟಮ್ ಮಾಡಿ, ಅದಕ್ಕೆ ಸಾವಿರಾರು ವರ್ಷಗಳಿಂದ ಎಲ್ಲಿ ಬಿದ್ದಿಲ್ಲ, ಎಂಥ ಭೂಕಂಪಕ್ಕೂ ಅದರಿಲ್ಲ ಬಿದ್ದಿಲ್ಲ ಇನ್ನೂವರೆಗೆ. ನೋಡಿ ಇದೆಲ್ಲ ಏನೋ ಮಂದಿರ ಮಾಡಕ್ಕೆ ಹೋಗಿದ್ದಾರೆ. ಅದನ್ನು ಎಷ್ಟು ಸುಂದರ ಕಲಾಕೃತಿ ಇವೆ ನೋಡ್ರಿ. ಮೇಲುಗಡೆ ಎಲ್ಲ ಕಮಲದ ಹೂವುಗಳನ್ನು ಕೆತ್ತಿದ್ದಾರೆ, ಎಲ್ಲ ಕಲ್ಲಿನಲ್ಲಿ ಎಲ್ಲ. ನೋಡಿ ಎಷ್ಟು ಅದ್ಭುತ ನಿರ್ಮಾಣ ಮಾಡಿದ್ದಾರೆ. ಬಟ್ ಇಲ್ಲಿ ಭಯ ಬರುತ್ತೆ. ಈಗ ಒಳಗಡೆ ಹೋಗಬೇಕು ಇರ್ಬೇಕಂದ್ರೂ ಭಯ ಬರುತ್ತೆ, ಯಾರೂ ಈಗ ಬರಲ್ಲ ಇಲ್ಲಿ. ಅದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟದವರು ಒಂದು ಏನೋ ವ್ಯವಸ್ಥೆ ಮಾಡಿ ಇದಕ್ಕೆ ಸುಂದರತೆ ಹೆಚ್ಚು ಮಾಡಿ ಪ್ರವಾಸಿಗರನ್ನ ಆಕರ್ಷಿಸುವಂತೆ ಮಾಡಬೇಕು. ಮಾಡಲ್ಲ ಅವರು. ನೋಡಿ ಎಷ್ಟು ಅದ್ಭುತ ಕಲಾಕೃತಿ ಅವು ಮುಂಚೆ ಇದ್ದಿದ್ದು. ನೋಡಿರಿ ಎಷ್ಟು ಸುಂದರ ಕಾಣುತ್ತೆ. ದೂರ ಎಲ್ಲ ಕಂಬಗಳ ಮಧ್ಯದಲ್ಲಿ ನಿಂತು ನೋಡಿದ್ರೆ ಎಷ್ಟು ಸುಂದರ ಕಾಣುತ್ತೆ ಇದು ಬಿಲ್ಡಿಂಗು. ನೋಡಿ ಎಷ್ಟು ಅದ್ಭುತ ಇದೆ ಇದು. ನೋಡಿ ಇಲ್ಲಿ ಯಾವುದೇ ಏನು ಮೂರ್ತಿಗಳಿಲ್ಲ ಇಲ್ಲಿ. ಬಟ್ ಇದು ಒಂದು ಮಂದಿರ ನಿರ್ಮಾಣ, ಯಾವುದೋ ಒಂದು ಜೈನ ಮಂದಿರ ಅಲ್ಲಿ ಯಾವುದೇ ಒಂದು ಮಂದಿರ ನಿರ್ಮಾಣ ಮಾಡೋಕ್ಕೆ ಹೋಗಿರೋ ಏನೋ ಗೊತ್ತಿಲ್ಲ. ಬಟ್ ಭಾಳ ಅದ್ಭುತ ಇದೆ ಅದು. ಈಗ ಅಲ್ಲಿ ಒಳಗಡೆ ಒಬ್ಬರೇ ಹೋಗೋಕ್ಕೆ ಭಯ ಬರುತ್ತೆ, ಅಷ್ಟು ಒಂದು ಆ ಥರ ಒಂದು ಇಟ್ಟಿದ್ದಾರೆ ಇದು ಗೌರ್ಮೆಂಟದವರು. ಇದು ತಪ್ಪಿದು. ಅದರ ಸುಂದರತೆಯನ್ನು ಹೆಚ್ಚು ಮಾಡಿ ಜನರು ವೀಕ್ಷಣೆ ಮಾಡುವಂಗೆ ಮಾಡಬೇಕಾಗಿತ್ತು, ಮಾಡಿಲ್ಲ. ನೋಡಿ ಎಷ್ಟು ವಿಪರ್ಯಾಸ ಅನ್ಬೋದು ಇದು. ಇಂಥ ಸುಂದರ ಕೆತ್ತನೆಗಳು ಈಗ ಸಿಗೋದು ಬಹಳ ವಿರಳ ನಿಮಗೆ. ಇದು ಕಲ್ಯಾಣಿ ಚಾಲುಕ್ಯರ ನಿರ್ಮಾಣ, ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ್ದು. ನೋಡಿ ಎಂಥ ಅದ್ಭುತ ಕಲಾಕೃತಿಗಳಿವೆ ಇಲ್ಲಿ. ಭಾಳ ಬಿದ್ದಿದೆ. ಇದು ಗಾರ್ಡನ್ನಲ್ಲಿ ಒಂದು ಇದನ್ನು ಮಾಡಿದ್ದಾರೆ. ಇದು ನೀರಿನ ಹೊಂಡ ಮಾಡಿದ್ದಾರೆ, ಇತ್ತಿತ್ತಲಾಗಿ. ಇದು ಮೊದಲಿಂದಲ್ಲ, ಇತ್ತಿತ್ತಲಾಗಿ ಮಾಡಿದ್ದಾರೆ. ಏನು ಗಾರ್ಡನ್ ಮಧ್ಯದಲ್ಲಿ ಈ ಇತ್ತಿತ್ತಲಾಗಿ ನಿರ್ಮಾಣ ಮಾಡಿದ್ದು. ಏನು ನೀರು ಚಿಮ್ಮಿಸೋ ಸಲುವಾಗಿ ಕಾರಂಜಿ ಅಂತಾರಲ್ಲ, ಅದನ್ನು ಮಾಡೋಕ್ಕೆ ಮಾಡಿರ್ಬೋದು ಇದನ್ನು. ದೊಡ್ಡ ಗಾರ್ಡನ್ನು ನೋಡಿ, ಇದೇ ಥರ ಮುಂದೆ ಹೋಗ್ಬೋದು. ಗಾರ್ಡನ್ ಮಾಡಿದ್ದಾರೆ, ವಿಶಾಲವಾದ ಗಾರ್ಡನ್ ಮಾಡಿದ್ದಾರೆ. ಬಟ್ ಇಲ್ಲಿ ಗಾರ್ಡನ್ನಲ್ಲಿ ಹೆಚ್ಚು ಜನ ಈಗ ಬರೋದಿಲ್ಲ, ಯಾವ ಇದ್ರೊಳಗೆ ಬಿಡ್ತಾರೆ ಗೊತ್ತಿಲ್ಲ. ಈಗಂತೂ ಇಲ್ಲ, ಯಾರೂ ಇಲ್ಲ. ನೋಡಿ ಇದೇ ಥರ ಮುಂದುಗಡೆ ತಿರುಗ್ಕೊತ ಹೋದ್ರಿ ಅಲ್ಲೊಂದು ಬಾಣಂತಿಯ ಬಾವಿ ಅಂತ ಬರುತ್ತದೆ. ಅಂದರೆ ಈ ಕೋಟೆ ಗೋಡೆ ಕಟ್ಟುವಾಗ ಈ ಒಬ್ಬ ಬಾಣಂತಿಯನ್ನು ಬಲಿ ಕೊಡಬೇಕು ಅಂದರೆ ಇದು ಕೋಟೆ ಗೋಡೆ ನಿಲ್ಲುತ್ತಾ ಅಂತ ಹೇಳಿದ್ರಂತೆ. ಆ ಬಾಣಂತಿಯನ್ನು ಬಲಿ ಕೊಟ್ಟ ಮೇಲೆ ಇದನ್ನು ಕೋಟೆ ಗೋಡೆ ಕಟ್ಟೋದು ನಿಂತು ನಂತರ ಕೋಟೆ ಗೋಡೆ ಸಂಪೂರ್ಣ ಆಯಿತು ಕಟ್ಟೋದು ಅಂತ ಹೇಳ್ತಾರೆ. ಅದು ಇತಿಹಾಸದಲ್ಲಿ ಒಂದು ಕಥೆ ಇದೆ. ಅದು ಆ ಬಾಣಂತಿಯ ಹೆಸರಿನಲ್ಲಿ ಒಂದು ಬಾವಿ ಇದೆ, ಅದಕ್ಕೆ ಬಾಣಂತಿ ಬಾವಿ ಅಂತಾರೆ. ಅದು ಮುಂದಿದೆ, ನೋಡೋಣ ಅದನ್ನು. ಹಾಗೆ ಮುಂದ್ಗಡೆ ಹೋದರೆ ಅದು ಬಾಣಂತಿ ಬಾವಿ ಸಿಗುತ್ತೆ ತಮಗೆ. ಇದು ಮುಂದ್ಗಡೆ ಹೀಗೆ ಹೋದರೆ ನೋಡಿ, ಮುಂದ್ಗಡೆ ಬರುತ್ತೆ ಅದು ಬಾಣಂತಿ ಬಾವಿ. ಇದ್ರ ಸ್ವಲ್ಪ ಮುಂದ್ಗಡೆ ಹೋದರೆ ಒಂದು ಬೋರ್ಡ್ ಹಾಕಿದ್ದಾರೆ, ತಮಗೆ ಓದಿ ತೋರಿಸ್ತೀನಿ ಅದನ್ನು. ನೋಡಿ ಇದೇ ಬೋರ್ಡ್. ಅದು ಆತ್ಮಸಮರ್ಪಣೆ ಪದ್ಮಾವತಿ ಅಂತ ಇದು ಇದೆ. ಪದ್ಮಾವತಿ ಅಂತ ನೋಡಿ, ಅದು ಪದ್ಮಾವತಿ ಗಂಗೋ ಪಾಟೀಲ್ ಅಂದರೆ ಒಬ್ಬರ ಅರ್ಚಕರ ಹೆಂಡತಿ. ಅರ್ಚಕ ಮುಂದಾಗ್ತಾನೆ, ಅದು ಹೆಂಡತಿಗೆ ಸಮರ್ಪಣೆ ಮಾಡ್ಲಿಕ್ಕೆ. ಆಕೆ ಗರ್ಭಿಣಿ ಇರ್ತಾಳೆ.
ಅದು ಆಕಿ ಸಮರ್ಪಣೆ ಮಾಡ್ತಾನೆ, ಆತ್ಮ ಸಮರ್ಪಣೆ ಮಾಡಿ. ಇದೇ ನೋಡ್ರಿ, ಇದೇ ಬಾಣಂತಿ ಬಾವಿ ಅಂತಾರೆ ಇಲ್ಲಿ. ಇಲ್ಲೇ ಆತ್ಮ ಸಮರ್ಪಣೆ ಮಾಡಿದ್ದಾಕೆ. ಯಾವಕ್ಕಿ ಈಕಿ ಗಣಪತಿ ಪದ್ಮಾವತಿ ದಾಂಗೋಡು ಪಾಟೀಲ್ ಅಂತೇಳಿ. ಇದು ನೋಡಿ, ಇದು ಕೋಟೆಗೋಡೆ ಆ ಕಡೆ ಕೆರೆ ಕಾಣಿಸ್ತಾ ಇದೆ. ಒಳಗಡೆ ಇದು ಬಾಣಂತಿ ಬಾವಿ ಇದೆ. ಪದ್ಮಾವತಿ ಗರ್ಭಿಣಿ ಸ್ತ್ರೀ ಬಲಿದಾನ ಅಂದ್ರೆ ಒಂದು ಬಲಿದಾನ ಕೊಟ್ಟ ಮೇಲೇ ಇದು ಕೋಟೆಗೋಡಿ ನಿಂತು ಅಂತ ಹೇಳ್ತಾರೆ. ಮೊದಲು ಎಷ್ಟು ಕಟ್ಟಿದ್ರು ಬೀಳ್ತಿತ್ತಂತೆ. ಒಂದು ನೋಡಿ, ಇದು ಅದ್ಭುತ ಒಂದು ಕಥೆ ಇದೆ. ಪದ್ಮಾವತಿ ಪಾಟೀಲ್ ಅಂತ ಹೇಳೋರು, ಅದ್ಭುತ ಇದೆ ಕಥೆ ಅವರು. ನೋಡಿ, ಇಲ್ಲಿಂದ ಒಳಗಡೆ ಹೊರಗಡೆಯಿಂದ ಇಲ್ಲಿ ಹೋಗ್ಬೇಕು, ಮತ್ತು ಮೇಲ್ಗಡೆ ಕೋಟೆಗೋಡೆ ಮೇಲ್ಗಡೆ ಹೋಗುವ ದಾರಿ ಇದೆ. ಅದು ಇಲ್ಲಿದೆ, ಮೇಲೆ ಕೋಟೆಗೋಡೆ ಮೇಲೆ ಹೋಗೋದು ತೋರಿಸ್ತೇವೆ ನಿಮಗೆ. ಇಲ್ಲಿಂದ ಕೋಟೆಗೋಡೆ ಮೇಲ್ಗಡೆ ಹೋಗುವ ದಾರಿ ಇದೆ. ಅಲ್ಲಿ ಸ್ಟೆಪ್ಗಳು ಕಾಣಿಸ್ತವೆ ಇಲ್ಲ, ಅದೇ ಅದು. ಇಲ್ಲಿಂದ ಕೋಟೆ ಮೇಲ್ಗಡೆ ಹೋಗೋದಿದೆ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೋಡಿ, ಪೌಡಿಗೆ ಎತ್ತಿ ಮೇಲ್ಗಡೆ ಹೋಗಬೇಕು. ಅದ್ಭುತ ಕೋಟೆಗೋಡೆ ಮೇಲ್ಭಾಗ ಇದು. ನೋಡಿ, ಇದು ಅದ್ಭುತ ದೃಶ್ಯ. ಇಲ್ಲಿ ಕೋಟೆಯ ಮೇಲ್ಭಾಗ ಅದು. ಇದು ಕೋಟೆಯ ಮೇಲ್ಭಾಗ ಇದು. ನೋಡಿ, ಎಲ್ಲ ಶಾಲಾ ಮಕ್ಕಳು ಬಂದು ಇಲ್ಲಿ ನೋಡ್ತಾ ಇವೆ. ಅದ್ಭುತ ದೃಶ್ಯ ಇದೆ. ಬನ್ನಿ, ಇಲ್ಲಿ ಬಂದು ನೋಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಾವು. ನಮಸ್ಕಾರ. ಇಲ್ಲಿ ಇದು ನಿಸರ್ಗ ಹೋಟೆಲ್ ಅಂಥೇಳಿ ಸೋಲಾಪುರಕ್ಕೆ ಬಂದಿದ್ದೆವು. ಮಧ್ಯಾಹ್ನ ಊಟಕ್ಕೆ ಬಂದಿದ್ದೇವೆ ನಾವು ಇಲ್ಲಿ. ಸೋಲಾಪುರದಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ಅಂದರೆ ಸೋಲಾಪುರದಿಂದ ಪೂನಾ ರೋಡಕ್ಕೆ ಹೋಗೋ ಮುಂದೆ ಬಲ್ಕಿನ ಸೈಡ್ ಆಗುತ್ತೆ. ನೀವು ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಡು ಬರಬೇಕಾಗುತ್ತೆ. ಇನ್ನೊಂದು ಏನಪ್ಪ ಅಂದ್ರೆ, ನೀವು ಶಿರ್ಡಿ ಪೂನಾಕ್ಕೆ ಹೋದರೆ, ಹೀಗೆ ಹೋದರೆ ಲೆಫ್ಟ್ ಸೈಡ್ ಆಗುತ್ತೆ. ಹೋಟೆಲ್ ನಿಸರ್ಗ ಅಂತ ದೊಡ್ಡ ಬೋರ್ಡ್ ಕಾಣಿಸುತ್ತೆ ಅದು. ಅಲ್ಲಿ ಬಂದು ನೀವು ಭಾಳ ಮಂದಿ ಹೇಳೋದ್ರೆ ಇಲ್ಲಿ ಹೋರಿ ನೋಡ್ರಿ, ಅದನ್ನು ಮಾಡಿ ನೀವು ಅದ್ರ ಬಗ್ಗೆ ಏನು ರೇಟ್ ಕೊಡ್ತೀರಿ ಕೊಡ್ರಿ ಅಂತ ಹೇಳಿದ್ರೆ ನನಗೆ. ಅದಕ್ಕೆ ನಾನು ಬಂದೀನಿ. ಈಗ ನೀವು ಒಳಗೆ ಹೊರಟಿದ್ದೀವಿ ಹೋಟೆಲ್ ನಿಸರ್ಗದಾಗ, ಬನ್ನಿ ಹೋಗೋಣ.